ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದೇರಿ ತಿಳ್ಕೊಂಡಿರಿ ಫ್ರೆಂಡ್ಸ್. ನಾವು ಆರಾಮದೇವಿ ನೋಡ್ರಿ. ಇವತ್ತು ಮತ್ತೆ ಶಾಪಿಂಗ್ ಹೊಂಟೀವಿ ಫ್ರೆಂಡ್ಸ್. ಸೆಕೆಂಡ್ ಡೇ ಶಾಪಿಂಗ್ ಇವತ್ತು. ಒಂದು ಸ್ವಲ್ಪ ಏನು ಸ್ಯಾಂಡಲ್ದು ತೊಗೋತಾನೆ ಅಂತ ಅನ್ನೋದ, ಅದೊಂದು ಸ್ವಲ್ಪ ನಮ್ದು. ಆಮೇಲೆ ನಮ್ಮ ಬ್ಯಾಂಕ್ ಕೆಲಸ ಐತ್ರಿ ಸ್ವಲ್ಪ. ಆಮೇಲೆ ನಮ್ಮ ಸಣ್ಣ ಮಗಳು ಬುಕ್ಸ್ ಬಂದಾವತ್ತ, ಟೆಕ್ಸ್ಟ್ ಬುಕ್ಸ್ ತೊಗೊಂಡು ಬರೋಕ್ಕೆ ಹೋಗಬೇಕು. ಅದಕ್ಕೆ ಹೊಂಟೇವಿ ಫ್ರೆಂಡ್ಸ. ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಬರ್ರಿ. ನಾವು ಯಾವ ಥರನಾಗಿ ಮತ್ತು ಕಾಯಿಪಲ್ಯ ಬೇರೆ ಸಂತಿ ತೊಗೊಳೋದಿತ್ರಿ ಇವತ್ತು. ಕಾಯಿಪಲ್ಯ ಬಜಾರ್ ಇರ್ತೈತೆ ರೀ ಇವತ್ತು ಬುಧವಾರ. ಅದಕ್ಕೆ ಇವತ್ತು ಕಾಯಿಪಲ್ಯ ಸಂತಿ ಹೆಂಗೆ ಇರ್ತೈತೆ ನಮ್ಮ ಕಡೆ ಸೈಡ, ಕಾಯಿಪಲ್ಯ ಯಾವ ಥರನಾಗಿ ಫ್ರೆಶ್ ಆಗಿ ಬಂದಿರ್ತೈತಿ ನಿಮಗೆಲ್ಲ ತೋರಿಸ್ತಾನೆ ಫ್ರೆಂಡ್ಸ. ಹೋಗೋಣ ಬರ್ರಿ. ಫ್ರೆಂಡ್ಸ, ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ದಿಲ್ಲ ರೀ. ಹೋಗಿ ಬಂದೀವಿ. ಹೋಗಿ ಬಂದ ನಂತರ ವಿಡಿಯೋ ಈಗ ಕಂಟಿನ್ಯೂಸ್ ಮಾಡತ್ತೀನಿ ರೀ. ಈವ್ನಿಂಗ್ ಆಗೈತೆ ರೀ. ಈಗ ಮಾಡ್ಬೇಕು ಅಂದ್ಕೊಂಡೆ, ಮಳೆ ಬಂತು ರೀ. ಅದೇನು ಅಷ್ಟು ಜೋರಾಗಿ ಬರಲಿಲ್ಲ ರೀ. ಮಳೆ ಸ್ವಲ್ಪ ಬಂದು ಹೋಯ್ತು ರೀ. ಆಮೇಲೆ ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿರಿ ಕಡೆ ನಮ್ಮ ಅಂಗಡಿ ಕಡೆ. ಆಮೇಲೆ ಫ್ರೆಂಡ್ಸ್, ನಮ್ಮ ಮನೆ ಕಟ್ಟಾತೇವೆ ಅಂತ ಹೇಳಿದ್ರೆ ಈಗ ಕಾಣಿಸ್ತೈತೆ ಅಂದ್ಕೊತೀನಿ ರೀ. ಗಿಡದೊಳಗೆ ಕುಂತೀನಿ ರೀ. ಮನೆ ಕಟ್ಟಡ ಸ್ಟಾರ್ಟ್ ಐತ್ರಿ ಫ್ರೆಂಡ್ಸ. ಒಂದು ಸರ್ತಿ ಅದೆಲ್ಲ ಸ್ಲಾಪ್ ಹಾಕಿ ಅದೆಲ್ಲ ಕಂಬ ನಿಲ್ಸ್ಯಾರಲ್ರಿ, ಅದು ತೆಗೆದ ಮೇಲೆ ಒಂದು ಸರ್ತಿ ಕ್ಲಿಯರಾಗಿ ತೋರಿಸ್ತೀನಿ ರೀ ಯಾವ ಥರ ಹೆಂಗೆ ಮನೆ ಕಟ್ಟಾಕತ್ತೀವಿ ಅಂಥೇಳಿ ನೋಡೋರತ್ತೆ ಫ್ರೆಂಡ್ಸ. ಆಮೇಲೆ ಈಗ ಸಾಯಂಕಾಲ ಟೈಮ ನಮ್ಗೆ ಹೆಚ್ಚು ಕಾಳು ಬರೋದು ರೀ. ಅದ್ರ ಸಂಬಂಧ ನಾವೀಗ ಲೇಟ್ ಆಗೋ ತನಕ 8 ಒಂದೊಂದು ಸರ್ತಿ 8, 8:30 ತನಕ, ಒಂದು ಸರ್ತಿ 9 ತನಕ ಇರ್ತೀವಿ ರೀ. ಅದರ ನಂತರ ಹೋಗಿ ಮನೆ ಕೆಲಸ ಮಾಡ್ಕೊತ ಅಡುಗೆ ಮಾಡೋದು, ಆಮೇಲೆ ಊಟಕ್ಕೆ ಲೇಟ್ ಆಗ್ತೈತೆ. 10:30, 11 ಆಗ್ತೈತೆ ರೀ. 10:30, 11 ಆಗ್ತೈತೆ ನಾವು ಊಟ ಮಾಡಿ ಮಲ್ಕೋತಾನ. ಆಮೇಲೆ ಸ್ವಲ್ಪ ಹಿಂಗೆ ಏನಾರ ಅರ್ಜೆಂಟ್ ಬ್ಲೌಸ್ ಕೊಡೋದಂದ್ರೆ ನೈಟ್ ಟೈಮ್ ಸ್ಟಿಚ್ ಮಾಡಿ ಇಡ್ತೀನಿ ರೀ ಫ್ರೆಂಡ್ಸ್. ನೈಟ್ ಟೈಮ್ ಸ್ಟಿಚ್ ಮಾಡಿಟ್ಟು ಮಾರ್ನಿಂಗ್ ಕೊಟ್ಬಿಡ್ತೀನಿ ಅವ್ರಿಗೆ ಅರ್ಜೆಂಟ್ ಅಂತಂದ್ರೆ. ಇಲ್ಲ ಅಂತಂದ್ರೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಸಿಕ್ಕಾಗ ಮಧ್ಯಾಹ್ನದಾಗ ಮಾಡ್ತೀನಿ. ತೋರಿಸ್ತೀನಿ ಫ್ರೆಂಡ್ಸ್, ನಾ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ತೇನೆ ನಿಮಗೂ ತೋರಿಸ್ತೀನಿ. ಈಗ ನಾ ಹಾಕೋ ಬ್ಲೌಸ್ ಎಲ್ಲ ನಾನು ರೆಡಿ ಮಾಡ್ಕೊತೀನಿ. ಆಮೇಲೆ ನಾನು ಅಷ್ಟಂತೇನಿಲ್ಲ, ಬೇರೆದವ್ರು ಬರ್ತಾವ್ರ ಬ್ಲೌಸ್ ಅವನು ರೆಡಿ ಮಾಡ್ತೀನಿ. ಸುಮ್ಮ ಕಾಲಿಗೆ ಕೊಡೋದೇನ ಫ್ರೀ ಟೈಮ್ದಾಗ ಅಷ್ಟೊಂದು ಮಾಡ್ಕೊತೇನೆ. ಮಾಡಬೇಕಂತ ಏನಿಲ್ಲ ರೀ ಫ್ರೆಂಡ್ಸ್, ನಮ್ಮ ಬಿಸ್ನೆಸ್ ನಮ್ಮ ಮನೆಯವ್ರು ಮಾಡ್ತಾರೆ, ಅದು ಬಿಸ್ನೆಸ್ದಾಗ ನಮ್ಗೆ ಪ್ರಾಫಿಟ್ ಐತ್ರಿ. ಆದರೂ ಒಂದು ಸ್ವಲ್ಪ ಖಾಲಿ ಟೈಮ್ದಾಗ ಫ್ರೀಯಾಗಿ ಕೊಟ್ಟಿರ್ತೀನಿ ಅಂತ ಮುಂಚೆ ದಿನ ಮಾಡ್ತೀನಿ ರೀ. ನಾ ಅಮ್ಮನ ಮನೆಯಾಗ ಕಲ್ತಿದ್ದಿತ್ತು ಅದ.
ಅದನ್ನ ಹಂಗೆ ಕಂಟಿನ್ಯೂಸ್ ಮಾಡತ್ತೀನಿ ಅದನ್ನೇ ಬಿಡಬಾರ್ದು ಅಂತೇಳಿ. ಅದರಿಂದ ನಾನು ಸಿಕ್ಕಾಪಟ್ಟೆ ನಂಗೆ ಪ್ರಾಫಿಟ್ ಬಂದೈತ್ರಿ. ಅದರಿಂದ ಅದನ್ನ ಬಿಡೋಕೆ ಮನಸ್ಸಿಲ್ಲ, ಅದನ್ನ ಕಂಟಿನ್ಯೂ ಹಂಗೆ ಮಾಡ್ಬೇಕು ಅನ್ನೋದೈತಿ. ಅದಕ್ಕೆ ಅದನ್ನ ಬ್ಲೌಸ್ ಹೊಲ್ಕೊತಿರ್ತೀನಿ ರೀ. ಆಮೇಲೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇವತ್ತೇನು ತೊಗೊಂಡು ಅಂದ್ರೆ ನಮ್ಮ ಅಕ್ಕ ಸ್ಯಾಂಡಲ್ ಒಂದು ಜೊತೆ ತೊಗೊಂಡ್ರಿ. ಆಮೇಲೆ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಅದು ವಿಡಿಯೋ ಮಾಡ್ಬೇಕು ಅನ್ನೋ ಅಷ್ಟ್ರಾಗ ಸ್ವಲ್ಪ ಮಳೆ ಬರೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೇ. ಅದಕ್ಕೆ ಬೇಗ ತೊಗೊಂಡು ವಿಡಿಯೋ ಮಾಡಲಿಲ್ಲ ಕಂಟಿನ್ಯೂ. ಅದು ಬೇಗ ತೊಗೊಂಡು ಆಮೇಲೆ ಅಲ್ಲಿ ಒಂದು ಸ್ಮಾರ್ಟ್ ಅಂತ ಐತಿ, ಅಲ್ಲಿ ಒಂದು ಸ್ವಲ್ಪ ಹೋಗಿ ಆಕೇನು ತೊಗೊತಾನಂತಂದು ಏನೋ ತೊಗೋತೀನಿ ಸ್ನ್ಯಾಕ್ಸ್ ಐಟಮ್ಸ್ ಅಂತ ಅಂದ್ಲು. ಅಲ್ಲಿ ಹಾಸ್ಟೆಲ್ದಾಗ ಅಲಾವಿಲ್ಲ ಆದರೂ ಒಮ್ಮೆ ಹೊರಗಡೆ ತಿಂದ ಆಮೇಲೆ ಹೋಗ್ತೀವಿ. ಆ ಕಡೆ ಏನು ಅಷ್ಟು ಸರಿ ಸಿಗಂಗಿಲ್ಲ, ಬೇಡ ಮಮ್ಮಿ ಇಲ್ಲೇ ತೊಗೊತೀನಿ ಅಂತ ಅಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೋಡ್ರದನ್ನ ತೊಗೊಂಡು ವಾಪಸ್ ಕಾಯಿಪಲ್ಲೆ ತೊಗೋಬೇಕನ್ನೋ ಅಷ್ಟ್ರಾಗ ಮಳೆ ಬರೋಕೆ ಸ್ಟಾರ್ಟ್ ಆಯ್ತು ರೀ. ಅದಕ್ಕೆ ಬೇಗ ಬಂದುಬಿಟ್ಟಿವಿ ರೀ. ಈ ಕಡೆ ಸ್ಯಾಂಡಲ್ ಅಷ್ಟು ತೊಗೊಂಬಂದು ಅಲ್ಲಿ ಶಾಪ್ನಾಗ ಇದ್ದು ಅವಾಗ ಒಂದು ಸ್ವಲ್ಪ ವಿಡಿಯೋ ಮಾಡೀನಿ ರೀ. ಆ ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ನೋಡೋರಂತೆ ಯಾವ ತೊಗೊಂಡ್ಲು ಅಂತೇಳಿ. ತೊಗೊಂಡು ವಾಪಸ್ ಬಂದಿರಿ ಅಲ್ಲಿಂದ. ಮಾವಿನ ಹಣ್ಣು ಅಷ್ಟು ಬಂದಿದ್ರಪ್ಪ, ಮಾವಿನ ಹಣ್ಣು ಸಖತ್ತಿದ್ದು ರೀ. ಅದಕ್ಕೆ ಒಂದು ಡಜನ್ಗೆ ಕೆಜಿ ಇಲ್ಲಿ ಸಿಟಿ ಒಳಗೆ ಅವಾಗ ಕೆಜಿ ಗಂಟ್ಲೆ ಕೊಡ್ತಿದ್ರಿ. ಈಗ ನಮ್ಮ ಹಳ್ಳಿ ಒಳಗೆ ಕೆಜಿ ಗಂಟ್ಲೆ ಕೊಡತ್ತಾರೆ ಫ್ರೆಂಡ್ಸ್. ಈಗ ಕೆಜಿಗೆ 100 ರೂಪೀಸ್ 150 ಅಂತ ಕೊಡತ್ತಾರೆ. ಆದರೆ ಇವ್ರು ರೈತರು ತೊಗೊಂಡು ಬಂದಿರಿ ತೋಟದಾಗಿನೂ ಹಣ್ಣು ರುಚಿ ಇದ್ದರವ. ಅದಕ್ಕೆ ಅವ್ರು ಡಜನ್ ಗಂಟ್ಲೆ ಕೊಡ್ತೀವಿ, 200 ರೂಪಾಯಿಗೆ ಡಜನ್ ಅಂತಂದ್ರೆ 1 ಡಜನ್ ತೊಗೊಂಡು ಬಂದ್ವಿ. ಹಣ್ಣು ಚಲೋ ಇದ್ದು ಅವ್ರಿಗೆ ಹೇಳಿದ್ವಿ, ಮತ್ತು ಮುಂದಿನ ವಾರ ನಾವು ಬರ್ತೀವಿ ರೀ, ತಂದು ಕೊಡ್ರಿ ಅಂತ ಹೇಳಿ ಬಂದ್ವಿ. ಆಯ್ತು ರೀ ಕೊಡ್ತೀವಿ ಅಂತಂದ್ರೆ, ಇಲ್ಲ ಮನೆಗೆ ತಂದು ಕೊಡ್ತೀವಿ ರೀ, ನಮಗೆ ಗೊತ್ತೈತೆ ರೀ ಅನ್ನಾರ್ದ ಅಂತಂದ್ರೆ ಅವರಲ್ಲೇ ನಾವು ತುಂಬಕ್ಕೆ ಹೋಗಿರ್ತಾರಂತ ನಮ್ಮ ಮನೆಯವ್ರು. ಅದಕ್ಕೆ ಇಲ್ಲರಿ ಅಕ್ಕ ನಮ್ಗೆ ಗೊತ್ತೈತಿ, ಅನ್ನಾರ ಆ ಕಡೆ ಬಂದರೆ ಕೊಡ್ತೀವಿ, ಇಲ್ಲಾಂದ್ರೆ ನಾವಾದರೂ ಆ ಕಡೆ ಬಂದ್ವಿ ಅಂದ್ರೆ ನಿಮ್ಮ ಊರಿಗೆ ತಂದು ಕೊಡ್ತೀವಿ ಅಂತಂದ್ರೆ ಆಯ್ತು ಅಂತಂದು ಬಂದ್ವಿ. ಇಷ್ಟ ಮಾಡ್ಕೊಂಡು ಸಂತಿ ಬಂದಿವಿ ಫ್ರೆಂಡ್ಸ. ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ ನಂತರ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ. ನಿಮ್ಮ ಮನೆ ಮಗಳನ್ನ ಪ್ಲೀಸ್ ಬೆಳೆಸ್ರಿ ಫ್ರೆಂಡ್ಸ. ಇಷ್ಟ ನಾ ಕೇಳ್ಬೋದು. ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.